ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀನಾದೇನಾ? ಇಂದಿನ ಸಂಚಿಕೆಯಲ್ಲಿ ಏನಾಗಿದೆ ಎಂದು ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಂಚಿಕೆ ಮೊದಲಿಗೆ ಶಕುಂತಲಾ ದಾರಿಯಲ್ಲಿ ಬರುತ್ತಿರುವಾಗ ವಿಕ್ರಮ್ ಬಗ್ಗೆ ಯೋಚಿಸುತ್ತಾ ಅಳುತ್ತಾ ಬರುತ್ತಿರುತ್ತಾರೆ. ನಾನು ಏನು ಆಗಬಾರ್ದು ಅಂದ್ಕೊಂಡಿದ್ದೇನೋ ಅದೇ ಆಗುತ್ತಿದೆಯಲ್ಲ ಕಂದ. ಬೇಟೆಗಾರನ ಗುಹೆಯಲ್ಲಿ ಪುಟ್ಟ ಕಂದ ಕೂಡ ಬೇಟೆಗಾರನೇ ಆಗುತ್ತದೆ ಅಂತ ನಾನು ಮನೆ ಬಿಟ್ಟು ಬರುವಾಗ ನನಗೆ ಯಾಕೆ ಅರಿವಿಗೆ ಬರಲಿಲ್ಲ? ಅಂದ್ರೆ ನನ್ನ ಕಂದ, ನನ್ನ ವಿಕ್ರಮ್, ನನ್ನ ಮಗ ರೌಡಿಯಾಗಿ ಬಿಟ್ನಾ? ಅಯ್ಯೋ, ಯಾವ ಅನ್ಯಾಯದ ಕತ್ತಿ ನೆರಳಲ್ಲಿ ನಾನು ಇರಬಾರ್ದು ಅಂತ ಮನೆ ಬಿಟ್ಟು ಬಂದೇನೋ ಅದೇ ಕತ್ತಿಯನ್ನು ಎತ್ತಿಕೊಂಡು ಅಮಾಯಕರ ಪ್ರಾಣ ತೆಗಿತಿದ್ದೀಯ. ತಪ್ಪುಗಳ ಮೇಲೆ ತಪ್ಪು, ಅಪರಾಧಗಳ ಮೇಲೆ ಅಪರಾಧ ಮಾಡ್ತಿದ್ದೀಯೇನು ವಿಕ್ರಮ್? ನನ್ನ ಕರುಳ ಬಲ್ಲಿ ಕತ್ತರಿಸುವ ಕೆಲಸನೇ ಮಾಡ್ತಾ ಇದೆಯಾ? ಇದಕ್ಕೆ ಎಲ್ಲದಕ್ಕೂ ನಾನೇ ಕಾರಣ ಆಗ್ಬಿಟ್ನ? ಅಯ್ಯೋ ಅಂತ ಕೂಗುತ್ತಾ ನೋವು ತಡೆಯಲಾರದೆ ಮನೆ ಮುಂದೆ ಬರುವಾಗ ತಲೆ ಸುತ್ತು ಬಂದಾಗೆ ಆಗುತ್ತೆ. ಇದನ್ನು ನೋಡಿದ ವೈಷ್ಣವಿ ಓಡಿ ಹೋಗಿ ಶಕುಂತಲನನ್ನು ಹಿಡಿದುಕೊಂಡು ಮನೆಯೊಳಗೆ ಕರೆದುಕೊಂಡು ಹೋಗುತ್ತಾಳೆ. ಆಶ್ರಮದಲ್ಲಿ ವೇದ ಮತ್ತು ವಿಕ್ರಮ್ ಅಜ್ಜಿಗೆ ಗೊತ್ತಾಗದಂತೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡಲು ಡೆಕೋರೇಷನ್ ಮಾಡಿರ್ತಾರೆ. ಅಜ್ಜಿಯನ್ನು ಮೆಲ್ಲಗೆ ಕರ್ಕೊಂಡು ಬಂದು ಕೇಕ್ ಇದ್ದ ಅಲ್ಲಿಗೆ ನಿಲ್ಲಿಸ್ತಾರೆ. ಅಜ್ಜಿ ಹೇಳ್ತಾರೆ, ಏನಮ್ಮ ಇದೆಲ್ಲ ಅಂತ ವೇದನನ್ನು ಕೇಳಿದಾಗ, ಇದೆಲ್ಲ ನನ್ನ ಪ್ಲ್ಯಾನ್ ಅಲ್ಲ, ಇದೆಲ್ಲ ವಿಕ್ರಮ್ ಇದ್ದು ಅಂತ ಹೇಳ್ತಾರೆ. ಜಾನಕಮ್ಮನಿಗೆ ಅಳುತ್ತಾ ಖುಷಿಯಿಂದ ಹೇಳ್ತಾರೆ, ನನಗೆ ನಾನು ಅನಾಥೆ ಎಂಬ ಕೊರಗು ಕಾಣ್ತಾ ಇತ್ತು, ನೀನು ನೆಗಿಸಿಬಿಟ್ಟೆ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ, ನಿಮಗೆ ಯಾರೂ ಇಲ್ಲ ಅಂತ ಯಾಕೆ ಅಂದ್ಕೊಳ್ತಾ ಇದ್ದೀರಾ? ನಾನೇ ನಿಮ್ಮ ಮೊಮ್ಮಗ, ನೀವೇ ನನ್ನ ಅಜ್ಜಿ, ಹ್ಯಾಪಿ ಬರ್ತ್ಡೇ ಅಂತ ಹೇಳಿ ನಂತರ ಅಜ್ಜಿ ಹತ್ರ ಕೇಕ್ ಕಟ್ ಮಾಡಲು ಹೇಳ್ತಾನೆ. ಅಜ್ಜಿ ಖುಷಿಯಿಂದ ಕೇಕ್ ಕಟ್ ಮಾಡ್ತಾರೆ. ವಿಕ್ರಮ್ಗೆ ಜಾನಕಮ್ಮ ಥ್ಯಾಂಕ್ಸ್ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ, ಏನು ಜಾನು, ನನಗೆ ಅಜ್ಜಿ ಇದ್ದರೆ ಇದೇ ಥರ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾನೆ. ಅದಕ್ಕೆ ಜಾನಕಮ್ಮ, ಹೌದು, ನಿನ್ನ ಮನಸ್ಸು ತುಂಬ ದೊಡ್ಡದಂತ ಹೇಳಬೇಕಾದ್ರೆ, ಇಲ್ಲ ಜಾನು, ಎಲ್ಲದಕ್ಕಿಂತ ನಿಮ್ಮ ಮನಸ್ಸು ಮತ್ತು ನಿಮ್ಮ ವಯಸ್ಸಿನಲ್ಲಿ ನೀವೇ ದೊಡ್ಡವರು ಅಂತ ಹೇಳ್ತಾನೆ. ಒಂದು ಮಕ್ಕಳಿಗೆ ತಾಯಿ ಪ್ರೀತಿ ಮಮತೆ ತೋರಿಸಿದ್ದೀರಾ, ಇಷ್ಟು ಸಾಕಲ್ವಾ? ವೇದ ಹೇಳ್ತಾಳೆ, ನಮಗೆಲ್ಲ ತಾಯಿ ಕೊರಗು ಬರದಂತೆ ನೋಡಿದ್ದೀಯ ನೀನು ಜಗನ್ಮಾತೆ ಅಂತ ಹೇಳಿ ತಬ್ಬಿಕೊಳ್ತಾಳೆ. ಹೆತ್ತು ಹೊತ್ತು ಅರೆಯುವವಳು ತಾಯಿ, ನೀವು ಅರೆಯದಿದ್ದರೂ ನೀವು ಇಷ್ಟು ಮಕ್ಕಳಿಗೆ ತಾಯಿ ಪ್ರೀತಿ ತೋರಿಸಿದ್ದೀರ, ನೀವು ನಿಜವಾಗಲೂ ಮದರ್ ಇಂಡಿಯಾ ಜಾನು ಅಂತ ಹೇಳಿದಾಗ ಜಾನಕಮ್ಮ ನಗುತ್ತಾ ಥ್ಯಾಂಕ್ ಯು ಅಂತ ವಿಕ್ರಮ್ಗೆ ಹೇಳ್ತಾರೆ. ಮಕ್ಕಳು ಹೇಳ್ತಾರೆ, ಇಷ್ಟೇನಾ ಭಾವ ಅಂತ. ಅದಕ್ಕೆ ವಿಕ್ರಮ್ ಹೇಳ್ತಾನೆ, ಏನಾಗಬೇಕಂತ ಹೇಳ್ಬೇಕಾದ್ರೆ ಭಾವ ಅಕ್ಕ ಇಬ್ಬರು ಸೇರಿ ಡ್ಯಾನ್ಸ್ ಮಾಡಬೇಕಂತ ಹೇಳ್ತಾರೆ. ಅದಕ್ಕೆ ವೇದ ಹೇಳ್ತಾಳೆ, ಇಲ್ಲ ಮಾಡಲ್ಲ ಅಂತ. ಅದಕ್ಕೆ ಮಕ್ಕಳೆಲ್ಲ ಇಲ್ಲ ಮಾಡಲೇಬೇಕು ಅಂತ ಹೇಳ್ತಾರೆ. ಅದಕ್ಕೆ ಅಜ್ಜಿ ಕರೆಕ್ಟ್ ಮಾಡಲೇಬೇಕು ಅಂತ ಹೇಳ್ತಾರೆ. ಅಜ್ಜಿ ವೇದಲ ಮುಖ ನೋಡ್ತಾ, ಫ್ರೆಂಡ್ಸ್ ಜೊತೆ ಒಂದು ಡ್ಯಾನ್ಸ್ ಮಾಡಿದರೆ ಏನು ತಪ್ಪು ಆಗುತ್ತೆ ಅಂತ ಮಾಡು ಅಂತ ಹೇಳಿದಾಗ ವಿಕ್ರಮ್ ಸಹ ಮಕ್ಕಳು ಇಷ್ಟು ರಿಕ್ವೆಸ್ಟ್ ಮಾಡಬೇಕಾದ್ರೆ ಮಾಡು ವೇದ ಅಂತ ಹೇಳ್ತಾನೆ. ವೇದ ಆಯಿತು ಸಾಂಗ್ ಹಾಕಿ ಅಂತ ಹೇಳಿ ಆ ಸಾಂಗಿಗೆ ಇಬ್ಬರು ಡ್ಯಾನ್ಸ್ ಮಾಡ್ತಾರೆ. ಎಲ್ಲರಿಗೂ ಖುಷಿಯಾಗಿ ಚಪ್ಪಾಳೆ ತಟ್ಟುತ್ತಾರೆ. ಜಯಣ್ಣ ಮಗುವನ್ನು ಆಟ ಆಡಿಸುತ್ತಾ ಇರುತ್ತಾರೆ. ಉಮಾ ಬಂದು ಕಾಫಿ ಕೊಟ್ಟು, ನಾನು ಸಹ ಮಗು ಜೊತೆ ಆಟ ಆಡಬೇಕು, ನನಗೂ ಕೊಡಿ, ನೀವು ಕಾಫಿ ಕುಡಿ ಅಂತ ಹೇಳ್ತಾರೆ. ಆಯ್ತಾ ಅಂತ ಮಗುನ ಉಮಾ ಕೈಯಲ್ಲಿ ಕೊಡ್ತಾರೆ. ಹಿಂದೆಯಿಂದ ದೇವಕಿ ಸಹ ಬಂದಿರುತ್ತಾಳೆ. ಜಯಣ್ಣ ಕೇಳ್ತಾರೆ, ವೇದ ಕಾಲ್ ಮಾಡಿದ್ಲ ಅಂತ ಕೇಳಬೇಕಾದ್ರೆ, ಇಲ್ಲ ಅವಳು ಕಾಲ್ ಮಾಡಲಿಲ್ಲ, ಬ್ಯುಸಿ ಇರಬೇಕು ಕೆಲಸದಲ್ಲಿ ಅಂತ ಹೇಳ್ತಿರ್ತಾರೆ. ಅಷ್ಟೊತ್ತಿಗೆ ದೇವಕಿ ಬಂದು ಉಮನ ಕೈಯಿಂದ ಮಗುವನ್ನು ತೆಗೆದುಕೊಂಡು, ಇದು ನನ್ನ ಮಗು, ನನಗೆ ಕೊಡು, ಇದು ನನ್ನ ಮೊಮ್ಮಗಳು, ನಾನಿರಬೇಕಾದ್ರೆ ಬೇರೆಯವರು ಮಗುವನ್ನು ಹಿಡಿಬಾರ್ದು ಅಂತ ಹೇಳ್ತಾರೆ. ಮಗುವನ್ನು ಆಟ ಆಡಿಸುವುದು, ನಿನಗೆ ತುಂಬ ಮಂದಿಯ ದೃಷ್ಟಿ ಬಿದ್ದಿದೆ, ಸೌಂದು ಅಂತ ಕರೆದಾಗ ಉಮೆ ಹೇಳ್ತಾಳೆ, ಸೌಂದರ್ಯನಿಗೆ ಏನು ಹೊರಗೆ ಕೆಲಸ ಇದೆ ಅಂತ, ಏನು ತೆಗೆದುಕೊಂಡು ಬರಲಿಕ್ಕಿದೆ ಅಂತೇಳಿ ಐಶುನ ಕರ್ಕೊಂಡು ಹೊರಗೆ ಹೋಗಿದ್ದಾಳೆ ಅಂತ ಹೇಳ್ತಾಳೆ. ಅದಕ್ಕೆ ಹೇಳ್ತಾಳೆ, ತಗೊಳಿತ ನನ್ನ ಮಕ್ಕಳಿಗೂ ಆ ಅಡಬೆ ನಾಯಿದ್ದು ಬುದ್ಧಿ ಬಂದ್ಬಿಟ್ಟ ಅಂತ ಹೇಳ್ತಾಳೆ. ಅದಕ್ಕೆ ವೇದ ಏನು ಮಾಡಿದಾಳೆ ಅಂತ ಉಮಾ ಹೇಳ್ತಾಳೆ. ಅದಕ್ಕೆ ದೇವಕಿ ಹೇಳ್ತಾಳೆ, ನನ್ನ ಮಕ್ಕಳು ನನ್ನ ಮಾತು ಕೇಳದೆ ಹೊರಗೆ ಹೋಗ್ತಿರ್ಲಿಲ್ಲ, ಅಂಥದ್ರಲ್ಲಿ ಈಗ ಇವಳ ಮಾತು ಕೇಳಿ ಇವಳ ನಡತೆಯಿಂದ ಅವರು ಸಹ ತಿರುಗಾಡಕ್ಕೆ ಶುರು ಮಾಡಿದ್ದಾರೆ ಅಂತ ಹೇಳ್ತಾಳೆ. ಆಗ ಉಮಾ, ಅಂಥದ್ದು ವೇದ ಏನು ಮಾಡಿದಾಳೆ ಅಂತ ಕೇಳ್ತಾಳೆ. ನೀನು ನೋಡಿದ್ದೀಯ ನಿನ್ನ ಮಗಳು ಎಂತ ಮಾಡ್ತಿದ್ದಾಳೆ ಅಂತ? ಅವಳು ಅಂಗಡಿಯಲ್ಲಿ ಬಿಸ್ನೆಸ್ ಮಾಡ್ತಾ ಇಲ್ಲ, ವಿಕ್ರಮ್ ಜೊತೆ ಊರು ಇಡೀ ಸುತ್ತಾಡ್ತಾ ಇದ್ದಾಳೆ ಅಂತ ಹೇಳಿದಾಗ ಉಮನಿಗೆ ಕೋಪ ಬರುತ್ತೆ.
ಕೇಳ್ತಾಳೆ. ವಿಕ್ರಮ್ ಜೊತೆನಂತ ಹೇಳ್ಬೇಕಾದ್ರೆ, ಹೌದು ನಾನೀಗ ಅಂಗಡಿಗೆ ಹೋಗಿ ಬಂದೆ, ಅಲ್ಲಿ ವೇದ ಇರಲಿಲ್ಲ. ನಿನಗೆ ಅವಳು ಅಂಗಡಿ ಬಿಸ್ನೆಸ್ ಅಂತ ಚಳ್ಳೆಯನ್ನು ತಿನ್ನಿಸಿ ವಿಕ್ರಮ್ ಜೊತೆ ಸುತ್ತಾಡಲಿಕ್ಕೆ ಹೋಗಿದ್ದಾಳೆ ಅಂತ ಹೇಳ್ತಾಳೆ. ಅವನ ಜೊತೆ ಬೀದಿ ಬೀದಿ ಸುತ್ತಾ ಇರ್ತಾಳೆ. ನೋಡ್ತಿರು, ಒಂದಲ್ಲ ಒಂದು ದಿನ ಗಂಟು ಮೂಟೆ ಕಟ್ಕೊಂಡು ಅವನ ಜೊತೆ ಪರಾರಿ ಆಗ್ತಾಳೆ ಅಂತ ಹೇಳ್ತಾಳೆ. ದೇವಕಿ ಹೋದ ನಂತರ ಉಮಾ ಜಯಣ್ಣನ ಹತ್ರ ಹೇಳ್ತಾಳೆ, ವೇದನಿಗೆ ಎಷ್ಟು ಹೇಳಿದ್ರು ಅರ್ಥನೇ ಆಗ್ತಾಯಿಲ್ಲ. ದೇವಕಿ ಹೇಳುವುದಕ್ಕೂ ಈ ವೇದ ಮಾಡೋದಕ್ಕೂ ಸರಿಯಾಗ್ತಾ ಇದೆ ಅಂತ ಹೇಳ್ತಾಳೆ. ನಾನು ಅವಳ ಹತ್ರ ಎಷ್ಟು ಸಲ ಹೇಳಿದೆ ವಿಕ್ರಮ್ ಜೊತೆ ಸುತ್ತಾಡಬೇಡ ಅಂತ ಹೇಳ್ತಾಳೆ. ಜಯಣ್ಣ ಉಮ್ಮನ ಹತ್ರ ಹೇಳ್ತಾಳೆ, ನೀವು ಏನು ಚಿಂತೆ ಮಾಡಬೇಡ, ವಿಕ್ರಮ್ ವೇದ ಅಲ್ಲ ಬಿಸ್ನೆಸ್ ಪಾರ್ಟ್ನರು, ಅವರಿಗೆ ಬಿಸ್ನೆಸ್ ಕುರಿತಾಗಿ ಎಲ್ಲೋ ಹೊರಗೆ ಹೋಗ್ತಾರೆ ಅಂದ ಮಾತ್ರಕ್ಕೆ ದೇವಕಿ ಹೇಳಿದ ಮಾತನ್ನು ಕೇಳಬೇಡ ಅಂತ ಉಮ್ಮನಿಗೆ ಸಮಾಧಾನ ಪಡಿಸ್ತಾರೆ. ದೇವಕಿ ಅಂತ ಹೇಳ್ತಿರ್ಬೇಕಾದ್ರೆ, ಆ ದೇವಕಿ ಮಾತನ್ನು ನೀನು ನಂಬೇಡ, ಅವಳು ಗುಣ ನಿನಗೆ ಗೊತ್ತಿಲ್ವಾ, ಅವಳು ಅಂಗೈಯಲ್ಲಿ ತಾನು ಯಾರಂತ ಗೊತ್ತಿಲ್ಲದವಳು, ಅವಳು ಬಡ್ಡಿ ಬಂಗಾರಮ್ಮ, ನೀನು ಅವಳ ಮಾತನ್ನೆಲ್ಲ ಕಿವಿಗೆ ಕೊಡಬೇಡ, ವೇದ ಎಂಥವಳಂತೂ ನಿನಗೆ ಗೊತ್ತಿಲ್ವಾ ಅಂತ ಉಮಾಳನ್ನು ಸಮಾಧಾನ ಪಡಿಸ್ತಾರೆ. ಮದಲ್ಲಿ ವೇದ ಅಜ್ಜಿಗೆ ಕಾಲಿಗೆ ಬಿದ್ದು, ಅಜ್ಜಿ ನಾವಿನ್ನು ಓಡಾಡ್ತೇವೆ ಅಂತ ಹೇಳ್ಬೇಕಾದ್ರೆ ಜನಕಮ್ಮ ಹೇಳ್ತಾರೆ, ನಾನು ಪದೇ ಪದೇ ಹೇಳ್ತೇನಂತ ಅಂದ್ಕೊಳ್ಬೇಡ, ಅದು ಅಂತ ಹೇಳ್ತಾರೆ. ಬೇಜಾರು ಮಾಡ್ಕೊಳ್ಬೇಡ, ನಿನ್ನ ಮದುವೆ ಯಾವಾಗ ಅಂತ ವೇದನ ಹತ್ರ ಕೇಳಿದಾಗ ವೇದ, ಗಿದುವೆ ಲಾಗ್ ಬರಲ್ಲ ಅಮ್ಮ, ನನಗೆ ಮದುವೆ ಬೇಡ ಅಂತ ಹೇಳ್ಬೇಕಾದ್ರೆ ಜನಕಮ್ಮ ಹೇಳ್ತಾರೆ, ಹಾಗೆಲ್ಲ ಹೇಳ್ಬಾರ್ದು, ಈಗ ನಿನಗೆ ಒಂಟಿ ಜೀವ, ನಿನಗೆ ಒಬ್ಬ ಜೊತೆಗಾರ ಬೇಕು ಅಂತ ಹೇಳ್ತಾರೆ. ಗೂಡು ಬೇಕು, ಆ ಗೂಡಲ್ಲಿ ನೀನು ನಿನ್ನ ಜೊತೆಗಾರ ಗುಬ್ಬಿ ಮರಿಗಳು ಆಟಾಡ್ತಾ ಖುಷಿಯಿಂದ ನೆಮ್ಮದಿಯಿಂದ ಇರಬೇಕು. ಜೀವನ ಯಾವಾಗಲೂ ನಿಂತ ನೀರಿನ ಥರ ಇರಬಾರ್ದು, ಹರಿಯುವ ನೀರಿನಾಗೆ ಆಗಬೇಕು. ನಿಂತ ನೀರಿದ್ರೆ ಅದು ಜೀವನದಲ್ಲಿ ತುಂಬ ಕಷ್ಟ ಇರುತ್ತೆ, ನಿಂತಲ್ಲೇ ಇರುತ್ತೆ, ಆದರೆ ಹರಿಯುವ ನೀರಾಗಲ್ಲ, ಜೀವನ ಮುಂದಕ್ಕೆ ಸಾಗುತ್ತಾ ಹೋಗುತ್ತೆ ಅಂತ ಬುದ್ಧಿ ಮಾತನ್ನು ಹೇಳ್ತಾರೆ. ಇದೇ ಹೇಳ್ತಾಳೆ, ನನ್ನ ಗುರಿ ಏನಿದ್ರು ನನ್ನ ತಂದೆ ತಾಯಿಯನ್ನು ಚೆನ್ನಾಗಿ ನೋಡಿಕೊಂಡು ತಮ್ಮನ ಒಳ್ಳೇದು ಮಾಡಿ ಓದಿಸೋದು ಒಂದೇ ನನ್ನ ಗುರಿ ಅಂತ ಹೇಳ್ತಿರ್ಬೇಕಾದ್ರೆ ಜಾನಕಮ್ಮ ಅವಳ ಬಳಿ ಬಂದು, ಎಷ್ಟು ಸಮಯದವರೆಗೆ ನೀನು ದುಡಿತೀಯ, ನಿನಗೆ ವಯಸ್ಸು ಇರುವವರೆಗೆ ದುಡಿತೀಯ, ವಯಸ್ಸಾದ ಮೇಲೆ ಏನು ಮಾಡ್ತೀಯ ಅಂತ ಕೇಳಬೇಕಾದ್ರೆ ವೇದ ಹೇಳ್ತಾಳೆ, ನನ್ನ ತಂದೆ ತಾಯಿ ಮತ್ತು ನನ್ನ ತಮ್ಮ ಇದ್ದಾರಲ್ವ ಅಂತ ಹೇಳ್ತಾಳೆ. ಅವರು ಇರುವವರೆಗೆ ಮಾತ್ರ ನೀನು ಚೆನ್ನಾಗಿರ್ತೀಯ, ನಂತರ ನಿನ್ನ ಕತೆ ಏನು ಅಂತ ಕೇಳಿದಾಗ ವೇದ ಅಂದರೆ ಹೇಳಿದಾಗ ಜನಕಮ್ಮ ಹೊರಗಡೆ ವಿಕ್ರಮ್ ಮಕ್ಕಳ ಜೊತೆ ಆಟಾಡ್ತಿರುವುದನ್ನು ನೋಡಿ, ನಿನ್ನನ್ನು ಪ್ರೀತಿ ಮಾಡುವ ಹುಡುಗ ಮತ್ತು ನಿನ್ನ ತಂದೆ ತಾಯಿಯನ್ನು ನೋಡಿಕೊಳ್ಳುವ ಹುಡುಗ ಸಿಕ್ಕಿದ್ರೆ ನೀನು ಏನು ಮಾಡ್ತೀಯ ಅಂತ ಕೇಳಿದಾಗ ವೇದ ಯೋಚಿಸ್ತಾಳೆ. ನೋಡಿದ್ರಾಯ್ತು, ಇವತ್ತಿದಿಷ್ಟಕ್ಕೆ ಬಿಡು ಅಂತೇಳಿ ಅಲ್ಲಿಂದ ಹೊರಡಲು ಮುಂದಾಗ್ತಾಳೆ. ಜಾನಕಮ್ಮ ಹೇಳ್ತಾರೆ, ನಿನಗೆ ಎಷ್ಟು ಹೇಳಿದ್ರು ಅಷ್ಟೇ ಬಿಡು, ಕೈಯಲ್ಲಿ ಬೆಣ್ಣೆ ಇಟ್ಕೊಂಡು ಊರೆಲ್ಲ ಹುಡುಕಿದ್ರಂತ ಅಂತ ವಿಕ್ರಮ್ನ ನೋಡಿ ಹೇಳ್ತಾಳೆ. ಮಾಡ್ತೀಯ ನೋಡು ನೀನು ಅಂತ ಹೇಳ್ತಾರೆ. ಏನಂದ್ಯ ನೀನು ಅಂತ, ಏನಿಲ್ಲ, ನೀನು ಗಣೇಶನ ಮೂರ್ತಿ ತೆಗೋ ಅಂತ ಹೇಳಿ ವೇದಲ್ಲಿಗೆ ಕೊಡ್ತಾರೆ. ಗಣೇಶ ವಿಘ್ನ ನಿವಾರಕ, ನಿನ್ನ ಜೀವನದಲ್ಲಿ ಬಂದ ಕಷ್ಟಗಳೆಲ್ಲ ಪರಿಹಾರವಾಗುತ್ತೆ, ನಿತ್ಯ ಪೂಜೆ ಮಾಡು, ನಿನಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಸರಿ ಆಯಿತು ಹೊರಡೋಣ ಅಂತ ಹೇಳಿ ಜನಕಮ್ಮನ ಕೈ ಇಟ್ಕೊಂಡು ವೇದ ಹೊರಗಡೆ ಬರುತ್ತಾಳೆ. ವಿಕ್ರಮ್ನನ್ನು ವೇದ ಕರೆದು, ವಿಕ್ರಮ್ ನಾವು ಹೊರಡೋಣ, ಇಲ್ಲಿಗೆ ಬಾ ಅಂತ ಹೇಳಿ ಕರೆಯುತ್ತಾಳೆ. ನಂತರ ನಾನು ಮಕ್ಕಳ ಜೊತೆ ಹೇಳಿ ಬರ್ತೇನಂತ ಹೇಳ್ತಾಳೆ. ನಂತರ ವಿಕ್ರಮ್ ಅಜ್ಜಿ ಕಾಲು ನಮಸ್ಕರಿಸಿದಾಗ ಅಜ್ಜಿ ಆಯುಷ್ಮಾನ್ ಭವ ಅಂತ ಹೇಳ್ತಾರೆ. ನಂತರ ಅಜ್ಜಿ ಹೇಳ್ತಾರೆ, ನಾನು ನಿನ್ನ ಹತ್ರ ಒಂದು ಮಾತು ಕೇಳ್ತೇನೆ, ನೀನು ನನಗೆ ಸತ್ಯವಾಗಿ ಹೇಳ್ಬೇಕಂತ ಹೇಳಿದಾಗ ಆಯಿತು ಅಂತ ಹೇಳ್ತಾನೆ. ಅಮ್ಮ ಹೇಳ್ತಾರೆ, ನೀನು ನಮ್ಮ ವೇದನ ಲವ್ ಮಾಡ್ತಿದ್ದೀಯ ಅಲ್ವಾ ಅಂತ ಹೇಳ್ತಿರ್ಬೇಕಾದ್ರೆ ನಗ್ತಿದ್ದ ವಿಕ್ರಮ್ ಅಲ್ಲಿಗೆ ಸ್ಟ್ಯಾಚ್ಯೂ ಆಗ್ತಾನೆ. ವಿಕ್ರಮ್ ವೇದನನ್ನು ನೋಡ್ತಾ, ವೇತಲ ಅಜ್ಜಿ ಏನೇನು ಪ್ರಶ್ನೆ ಕೇಳ್ತಿದ್ದಾರೆ ಅಂತ ಹೇಳ್ತಿರ್ಬೇಕಾದ್ರೆ, ನೀನು ನನ್ನ ಹತ್ರ ಏನು ಹೇಳಿದೆ, 10 ಪ್ರಶ್ನೆ ಕೇಳಿ ನಿಮಗೆ ಸರಿಯಾಗಿ ಉತ್ತರ ಕೊಡ್ತೇನೆ ಅಂತ ಹೇಳಿದವ, ನಿನಗೆ ಒಂದು ಪ್ರಶ್ನೆ ಕೇಳಿದ್ದಕ್ಕೇ ಸರಿಯಾಗಿ ಉತ್ತರ ಕೊಡ್ತಿಲ್ಲ, ಬಾಬಾ ಹೇಳು ಅಂತ ಹೇಳ್ತಾರೆ. ನನ್ನ ಹತ್ರ ಸರಿಯಾಗಿ ಹೇಳ್ತಿಲ್ಲ, ಕಾಲವೇ ಸರಿಯಾದ ಉತ್ತರ ಕೊಡ್ತದೆ. ಆಯಿತು ವಿಕ್ರಮ್, ಈಗ ಒಂದ್ಸಲ ಕಣ್ಣು ಮುಚ್ಚಿ ಅಂತ ಹೇಳ್ತಾರೆ ಅಜ್ಜಿ. ಕೈ ಮುಂದೆ ಮಾಡು ಅಂತೇಳಿ ಕೈಗೆ ಗಣಪತಿ ಮೂರ್ತಿಯನ್ನು ಇಡ್ತಾರೆ. ವಿಕ್ರಮ್ ನೋಡಿ ಖುಷಿಪಟ್ಟು, ಯಾಕಜ್ಜಿ ಇದು ಅಂತ ಹೇಳ್ಬೇಕಾದ್ರೆ, ಇದು ನಿನ್ನ ರಕ್ಷಣೆಗೋಸ್ಕರ, ನಿನ್ನನ್ನು ಗಣೇಶ ಯಾವಾಗಲೂ ರಕ್ಷಣೆ ಮಾಡಬೇಕು ಅಂತ ಹೇಳ್ತಾರೆ. ಕನಕಮ್ಮ ಹೇಳ್ತಾರೆ, ಯಾವತ್ತೂ ವೇದ ಈ ಆಶ್ರಮಕ್ಕೆ ಗಂಡು ಮಕ್ಕಳನ್ನು ಕರ್ಕೊಂಡು ಬಂದದ್ದೇ ಇಲ್ಲ, ಅದಕ್ಕೆ ನಾನು ನಿನ್ನ ಹತ್ರ ಕೇಳ್ತಿದ್ದೇನೆ, ವೇದಲ ಮೇಲೆ ನಿನಗೆ ಪ್ರೀತಿ ಇದೆಯಂತ ಕೇಳಬೇಕಾದ್ರೆ
ವಿಕ್ರಮ್ ನಗ್ತಾನೆ. ಒಮ್ಮೆ ಹೇಳ್ತಾರೆ, ಸರಿ ಸರಿ, ನಿನ್ನನ್ನು ನಾನು ಒತ್ತಾಯ ಮಾಡಲ್ಲ, ಆದರೆ ನೀನು ಯಾವತ್ತೂ ಸಹ ಅವಳನ್ನು ಪ್ರೀತಿಯಿಂದ ನೋಡಬೇಕು ಅಂತ ಹೇಳ್ತಾರೆ. ಚಿಂತೆ ಮಾಡಬೇಡಿ ಅಜ್ಜಿ, ಬೇತಾಳನ ಜವಾಬ್ದಾರಿ ನನ್ನದು, ನಾವಿನ್ನು ಹೊರಡ್ತೇವೆ ಅಂತ ಅಜ್ಜಿ ಕಾಲಿಗೆ ನಮಸ್ಕಾರ ಮಾಡ್ತಾನೆ. ಅಜ್ಜಿ ಹೇಳ್ತಾರೆ, ಅವಳು ಬೇತಾಳ ಆದರೆ ನೀನು ವಿಕ್ರಮಾದಿತ್ಯ ಅಂತ ಬೆನ್ನು ತಟ್ತಾರೆ. ಮಕ್ಕಳ ಬಳಿ ಬಂದು, ವೇದನ ಹೊರಡೋಣವಾ? ಮಕ್ಕಳ ಹತ್ರ ಹೇಳ್ತಾನೆ, ನಾವಿವತ್ತು ಹೊರಡ್ತೇವೆ ಅಂತ ಹೇಳ್ಬೇಕಾದ್ರೆ ಮಕ್ಕಳು ಹೇಳ್ತಾರೆ, ಇಷ್ಟು ಬೇಗ ನೀವು ಹೊರಡ್ತಿದ್ದೀರಾ ಅಂತ ಹೇಳ್ಬೇಕಾದ್ರೆ ವೇದ, ನಮಗೆ ತುಂಬ ಕೆಲಸ ಇದೆ, ಇನ್ನೊಂದು ಸಲ ನಾನು ಬರ್ತೇನೆ ಅಂತ ಹೇಳ್ಬೇಕಾದ್ರೆ, ಇನ್ನೊಂದು ಸಲ ಬರಬೇಕಾದ್ರೆ ನೀನು ಭಾವನನ್ನು ಸಹ ಒಟ್ಟಿಗೆ ಕರ್ಕೊಂಡು ಬರ್ಬೇಕಂತ ಹೇಳ್ಬೇಕಾದ್ರೆ ವಿಕ್ರಮ್, ಖಂಡಿತವಾಗಿಯೂ ನಾನು ಬರ್ತೇನೆ ಅಂತ ಹೇಳ್ತಾನೆ. ಮಕ್ಕಳಿಗೆ ಬಾಯಿ ಹೇಳಿದಾಗ ಮಕ್ಕಳು ಎಲ್ಲರೂ ವಿಕ್ರಮ್ ಮತ್ತು ವೇದಳನ್ನು ತಪ್ಕೊಳ್ತಾರೆ. ನಂತರ ವಿಕ್ರಮ್ ಮತ್ತು ವೇದ ಅಲ್ಲಿಂದ ಹೊರಡ್ತಾರೆ. ಅಜ್ಜಿ ಸಹ ಬಾಯಿ ಮಾಡ್ತಾರೆ, ಇನ್ನೊಂದು ಸಲ ಬೇಗ ಬನ್ನಿ ಅಂತ ಹೇಳ್ತಾರೆ. ವಿಕ್ರಮ್ ಮತ್ತು ವೇದ ಹೋದ ನಂತರ ಅಜ್ಜಿ ತುಂಬ ಭಾವುಕರಾಗಿ ಕಣ್ಣಲ್ಲಿ ನೀರು ಪಡ್ತಾ ಖುಷಿಯಾಗಿ ನಗ್ತಾರೆ. ಇವತ್ತಿಗೆ ಈ ಸಂಚಿಕೆ ಮುಕ್ತಾಯವಾಗಿದೆ. ಮುಂದಿನ ಸಂಚಿಕೆಯಲ್ಲಿ ಏನಾಗಿದೆ ಎಂದು ನೋಡೋಣ. ಅಲ್ಲಿಯವರೆಗೂ ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿ. ನಿಮ್ಮ ಪ್ರೋತ್ಸಾಹ ನನಗೆ ಬಹಳ ಮುಖ್ಯವಾಗಿದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.